खंडमंडलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः। ಗುರು ಅನ್ನೋದು ಪದ ಬಹಳ ದೊಡ್ಡ ಪದ. ನಮ್ಮ ಬದುಕಿನ ಉದ್ದದ್ದು ಪ್ರತಿ ಕ್ಷಣಕ್ಕೂ ನಮ್ಮನ್ನ ಮೇಲೆತ್ತಿ ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸತಕ್ಕಂಥ, ನಾವು ದೇವರನ್ನ ನೋಡ್ಲಿಕ್ಕಾಗಲ್ಲ, ದೇವರನ್ನ ಕುರಿತು ಅನುಭವಿಸ್ಲಿಕ್ಕಾಗಲ್ಲ, ಬಟ್ ದೇವರ ಕಡೆಗೆ ದೇವರನ್ನ ಆ ದೇವ ಶಕ್ತಿಯನ್ನ ಅನುಭವಿಸ್ಲಿಕ್ಕೆ ದಾರಿ ತೋರಿಸಲು ಯಾರಾದ್ರೂ ಬೇಕಾದಂತ ಗುರು ಮಾತ್ರ ಬಗ್ಗೆ ನಾವು ಅದನ್ನ ನೋಡ್ಕೋಬಹುದು. ಸೊ ಅದಕ್ಕೆ ಇವತ್ತಿನ ಒಂದು ದಿನ ವ್ಯಾಸ ಪೌರ್ಣಿಮೆ ನಿಮಿತ್ತವಾಗಿ ನಾವು ನೀವೆಲ್ಲ ಕೂಡಿಕೊಂಡಿದ್ದೀವಿ. ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ವಿಶೇಷವಾದಂತ ಒಂದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಜೊತೆಗಿರ್ತಕ್ಕಂಥ ಶ್ರೀ ಗುರೂಜಿಯವರ ಸನ್ನಿಧಿಯಲ್ಲಿ ನಮ್ಮ ಯೋಗಾಶ್ರಮದ ಬಂಧುಗಳು ಮತ್ತು ಅದರ ಜೊತೆಗೆ ನಮ್ಮ ಊರಿನ ಹಿರಿಯರಾದ ಡಾಕ್ಟರ್ ಗಣೇಶ್ ಸರ್ ಮತ್ತು ಮಾಜಿ ಶಾಸಕರಾದ ಶ್ರೀಮಾನ್ ಶೀಲವಂತ್ ಸಾಹೇಬರು, ಸೊ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು, ನಮ್ಮ ಸಂಜೀವಿನಿ ಚಿಕಿತ್ಸಾಲಯದ ಆರೋಗ್ಯವನ್ನ ಬಯಸ್ತಿ ಬಂದಂತ ಎಲ್ಲ ನಮ್ಮ ಸಾಧಕ ಬಂಧುಗಳಲ್ಲಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ತಮ್ಮಲ್ಲಿ ನಮಸ್ಕರಿಸುತ್ತಾ ಈ ಒಂದು ವ್ಯಾಸ ಪೂರ್ಣಿಮೆ ಸಲುವಾಗಿ ನಾವು ಕೂತ್ಕೊಂಡು ಇವತ್ತಿನ ದಿನ ವಿಶೇಷವಾದ ದಿನ ಪ್ರಯುಕ್ತವಾಗಿ ಗುರು ಭಜನೆ, ಗುರು ಸತ್ಸಂಗ, ಈ ಬದುಕಿನ ಒಂದು ಉದ್ದೇಶ ಏನು? ಶೈಕ್ಷಣಿಕವಾಗಿ ನಾವು ಕಲಿಯೋದು ಬೇರೆ, ಆಧ್ಯಾತ್ಮಿಕವಾಗಿ ಬದುಕಿನ ಒಂದು ಪಯಣಕ್ಕಾಗಿ ಆಧ್ಯಾತ್ಮಿಕ ವಿದ್ಯೆ ಬಹಳ ಬಹಳ ಅವಶ್ಯವಾಗಿರುತ್ತದೆ. ಆ ಒಂದು ವಿದ್ಯೆ, ಆ ಒಂದು ಜ್ಞಾನ ಗುರುಮುಖಿ ನಾವು ಪಡಿಬೇಕಾಗ್ತದೆ. ಸೊ ಅಂತ ಎಲ್ಲ ಪರಂಪರೆಯ ಪರಂಪರೆಯನ್ನ ಇವತ್ತು ನೆನೆಸುವ ಒಂದು ಅದ್ಭುತವಾದ ದಿನ. ಸೊ ಇನ್ನೂ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಅವರಿಂದ ನಾವು ಕೆಲವೊಂದಿಷ್ಟು ಇತರ ನುಡಿಗಳನ್ನು ಕೇಳೋಣ. ತದನಂತರ ಗುರುಪಾದ ಪೂಜೆ ಇರುತ್ತೆ. ಗುರುಪಾದ ಪೂಜೆ ಆದ್ಮೇಲೆ ಗುರು ಆಶೀರ್ವಚನ ಇರುತ್ತೆ. ಸೊ ಅಲ್ಲಿವರೆಗೂ ತಾವೆಲ್ಲರೂ ಶಾಂತವಾಗಿ ಕುತ್ಕೊಂಡು ಈ ಒಂದು ಪೂರ್ಣೋಪಯುಕ್ತವಾಗಿ ಗುರುವಿನ ಒಂದು ಶಕ್ತಿ, ಅವರ ಒಂದು ದೈವದ ಶಕ್ತಿ, ಯಾಕಂದ್ರೆ ದೈವ ಶಕ್ತಿ ಕಾಣಬೇಕಪ್ಪ ಅಂದ್ರೆ ಗುರುವಿನೆಲ್ಲ ಮಾತ್ರ. ಸೊ ಒಂದು ಅದ್ಭುತ ದೈವದ ಶಕ್ತಿಯನ್ನು ನೀವು ಕಂಡುಕೊಂಡು ನಮ್ಮ ಜೀವನ ಪಾವನೆ ಆಗಲಿ, ಇನ್ನಷ್ಟು ನಮ್ಮಲ್ಲಿ ಆರೋಗ್ಯ, ಐಶ್ವರ್ಯ, ಒಂದು ಸುಖಮಯ ಜೀವನ ಒಂದಾಗಲಿ ಅಂತ ನಾವು ಹಾರೈಸುತ್ತಾ ಮುಂದಿನ ಒಂದು ನುಡಿಗಳನ್ನ ನಮ್ಮ ಈ ಕಾರ್ಯಕ್ರಮವನ್ನ ಸಂಗಮೇಶ್ ಚಿಕ್ಕಡೆ ಅವರು ನಡೆಸಿಕೊಳ್ಬೇಕಾಗಿ ನಾನು ಈ ಒಂದು ಗುರು ಪರಂಪರೆ ವಿವಿಧ್ಯವಾಗಿ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ವಿ.ಎ. ಬೆನಕನಾಳ್ ಗುರುಗಳು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ 4 ಮಾತು ಹೇಳ್ಬೇಕಂತ ಅವ್ರು ಕೇಳ್ಕೊಂತಾರೆ.